ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಚಾ ಕುಡಿದು ಸಿಗರೆಟ್ ಸೇದಿ ರೌಡಿಗಳ ಜೊತೆ ಕುಳಿತ ಕಾರಣದಿಂದಾಗಿ ಸದ್ಯ ಪರಪ್ಪನ ಅಗ್ರಹಾರ ಜೈಲಿನಿಂದ ಬೆಳ್ಳಂಬೆಳಗ್ಗೆ 4:30ಕ್ಕೆ ಅಲ್ಲಿಂದ ಟಿಟಿ ವಾಹನದಲ್ಲಿ ದರ್ಶನ್ರನ್ನ ನೇರ ಬಳ್ಳಾರಿಗೆ ಸುಮಾರು 10 ಗಂಟೆ ಅಷ್ಟೊತ್ತಿಗೆ ಕರೆದುಕೊಂಡು ಹೋದ್ರು. ಈ ಹೊತ್ತಲ್ಲಿ ದರ್ಶನ್ ನೋಡಿದಾಗ ಅವರೇನ್ ಪಿಕ್ನಿಕ್ ಬಂದಿದ್ದಾರಾ ಅನ್ಸಿದ್ದು ಕೂಡ ಸುಳ್ಳಲ್ಲ. ಬಳ್ಳಾರಿ ಜೈಲಿಗೆ ನಟ ದರ್ಶನ್ ಶಿಫ್ಟ್ ಆಗಿದ್ದಾರೆ. ಸೆಲ್ ನೋಡಿ ದರ್ಶನ್ ತಲೆ ಚಚ್ಕೊಂಡಿದ್ದೇಕೆ? ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ಈಗ ಕೈದಿ ನಂಬರ್ 6106 ಅಲ್ಲ, ಬದಲಾಗಿ 511. ಜೈಲಿನಲ್ಲಿ ಊಟ ಸೇವನೆ ಮಾಡಿಲ್ಲ, ಮೌನಕ್ಕೆ ಜಾರಿದ್ದಾರೆ. ಬೆಳಗ್ಗೆ 7 ಗಂಟೆಗೆ ಅಲ್ಲಿ ತಿಂಡಿಯನ್ನ ಕೊಡಲಾಗುತ್ತೆ. ಆದರೆ ಇವ್ರು ಹೋಗಿದ್ದು 10 ಗಂಟೆಗೆ. ಮಧ್ಯಾಹ್ನದ ಊಟ 11 ಗಂಟೆ 11:30 ಸಂದರ್ಭದಲ್ಲಿ ಕೊಡ್ತಾರೆ. ಆದರೆ ಇವರು ಹೋದ ನಂತರದಲ್ಲಿ ಊಟವನ್ನ ತೆಗೆದುಕೊಂಡಿಲ್ಲ. ಒಂದರ್ಥದಲ್ಲಿ ಬಳ್ಳಾರಿ ಜೈಲನ್ನ ನೋಡಿದ ತಕ್ಷಣ ಶಾಕ್ಗೆ ಒಳಗಾಗಿದ್ದಾರೆ. ಅಲ್ಲಿನ ಪರಪ್ಪನ ಅಗ್ರಹಾರದಲ್ಲಿ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಂಡಿದ್ರು. ಅದರ ಪರಿಣಾಮವೇ ಈಗ ಬಳ್ಳಾರಿ ಜೈಲಿಗೆ ಬಂದಿದ್ದಾರೆ. ಬಳ್ಳಾರಿ ಜೈಲಿನಲ್ಲಿ ಹೇಗಿದೆ ಈಗ ದಾಸನ ಒಂದು ದಿನ ನೋಡ್ಕೊಂಡು ಬನ್ನಿ ಈ ವರದಿಯಲ್ಲಿ. ಕರಗದ ನಟ ದರ್ಶನ್ ಗತ್ತು, ಬ್ರಾಂಡೆಡ್ ಕ್ರೇ, ಸ್ಟೈಲಿಶ್ ಲುಕ್ ನಲ್ಲಿ ಖಡಕ್ ಕಾರಾಗೃಹಕ್ಕೆ ಎಂಟ್ರಿ. ಚಿತ್ರದುರ್ಗದ ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ A2 ಆರೋಪಿ ದರ್ಶನ್ರನ್ನ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಸ್ಥಳಾಂತರ ಮಾಡಲಾಗಿದೆ. ಬೆಂಗಳೂರು ಜೈಲಿನಲ್ಲಿ ಹೈಫೈ ಲೈಫ್ ನಡೆಸ್ತಾ ಇದ್ದ ದರ್ಶನ್ ಗತ್ತು ದೌಲತ್ತು ಏನೋ ಕರಗಿಲ್ಲ. ಅದೇ ಗತ್ನಲ್ಲಿ ಬಳ್ಳಾರಿ ಜೈಲಿಗೆ ದರ್ಶನ್ ಅಡಿ ಇಟ್ಟಿದ್ದಾರೆ. ವಿಚಾರಣಾಧೀನ ಕೈದಿ ಹಿನ್ನೆಲೆಯಲ್ಲಿ ನಾರ್ಮಲ್ ಡ್ರೆಸ್ ಹಾಕಿರುವ ದರ್ಶನ್ ತಮ್ಮದೇ ಖಡಕ್ ಲುಕ್ ನಲ್ಲಿ ಕಾರಾಗೃಹಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಪೊಲೀಸ್ ವಾಹನದಿಂದ ಇಳಿದ ದರ್ಶನ್ ಸಾಮಾನ್ಯರಂತೆ ಬರ್ತಾರೆ ಅಂತ ಅಂದ್ಕೊಂಡಿದ್ರು. ಆದ್ರೆ ಯಾವ್ದೋ ಫಿಲಂ ಶೂಟಿಂಗ್ಗೆ ಹೋಗುವಂತೆ ದರ್ಶನ್ ಜೈಲಿಗೆ ಎಂಟ್ರಿ ಕೊಟ್ಟಿದ್ದಾರೆ. ನಗುಮೊಗದಲ್ಲಿ ಜೈಲು ಪ್ರವೇಶ ಮಾಡಿದ್ದಾರೆ. ಕಪ್ಪು ಬಣ್ಣದ ಪೂಮಾ ಟಿ ಶರ್ಟ್, ನೀಲಿ ಬಣ್ಣದ ಜೀನ್, ಕೂಲಿಂಗ್ ಗ್ಲಾಸ್, ಮಗ ಕೊಟ್ಟ ಪುಲೋವರ್ ಜೊತೆಗೆ ದರ್ಶನ್ ಎಂಟ್ರಿ ಕೊಟ್ಟಿದ್ದಾರೆ. ಕಾಟೇರ ಚಿತ್ರದ ಶೂಟಿಂಗ್ ವೇಳೆ ಕೈಗೆ ಪೆಟ್ಟು ಮಾಡಿಕೊಂಡಿದ್ದ ದರ್ಶನ್ ಪರಪ್ಪನ ಅಗ್ರಹಾರ ಜೈಲು ಸೇರಿದಾಗ್ಲೂ ಕೈ ನೋವು ಇರೋ ಬಗ್ಗೆ ಹೇಳಿದ್ರು. ಬಳ್ಳಾರಿ ಜೈಲಿಗೆ ಬಂದಾಗ್ಲೂ ದರ್ಶನ್ ಎಡಗೈಗೆ ಕ್ರೇಪ್ ಬ್ಯಾಂಡೇಜ್ ಹಾಕೊಂಡಿದ್ರು. ಖಡ್ಗ, ಚೈನ್, ದಾರ ಬಿಚ್ಚಿಸಿದ ಪೊಲೀಸರು. ದರ್ಶನ್ ಬ್ಯಾಗ್ ಇಂಚಿಂಚು ತಪಾಸಣೆ. ಪರಪ್ಪನ ಅಗ್ರಹಾರದಲ್ಲಿ ವಿಲಾಸಿ ಜೀವನ ನಡೆಸ್ತಾ ಇದ್ದ ದರ್ಶನ್ಗೆ ಬಳ್ಳಾರಿ ಜೈಲಧಿಕಾರಿಗಳು ಆರಂಭದಲ್ಲೇ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಬಳ್ಳಾರಿ ಜೈಲಿಗೆ ಬರ್ತಾ ಇದ್ದ ಹಾಗೆ ಶಾಕ್ ಕೊಟ್ಟಿದ್ದಾರೆ. ದರ್ಶನ್ ಕತ್ತಲಿದ್ದ ಸರ, ಕೈಯಲ್ಲಿದ್ದ ಚೈನ್, ಕೈಯಲ್ಲಿ ಹಾಕಿದ್ದಂತಹ ಖಡ್ಗ, ಕೆಂಪು ದಾರ, ಬೆಳ್ಳಿ ಕಡಕವನ್ನ ಪೊಲೀಸರು ಬಿಚ್ಚಿಸಿದ್ದಾರೆ. ಪೊಲೀಸರ ತಾಕೀತಿಗೆ ತುಟಕ್ ಪಿಟಕ್ ಅನ್ನದ ದರ್ಶನ್ ಕತ್ತಲಿದ್ದ ಸರ, ಕೈಯಲ್ಲಿದ್ದ ಚೈನ್, ಕೆಂಪು ದಾರ, ಬೆಳ್ಳಿ ಕಡಕವನ್ನ ಬೆಚ್ಚಿದ್ದಾರೆ. ಈ ಮೂಲಕ ದರ್ಶನ್ರಿಗೆ ಬಳ್ಳಾರಿ ಖಡಕ್ ಕಾರಾಗೃಹದ ಆರಂಭಿಕ ದರ್ಶನ ಆಗಿದೆ. ಅಲ್ಲದೆ ವೈದ್ಯಕೀಯ ತಪಾಸಣೆಗೆ ಮುನ್ನ ದರ್ಶನ್ ಎಡಗೈಯಲ್ಲಿ ಹಾಕಿದ್ದ ಕ್ರೇಪ್ ಬ್ಯಾಂಡೇಜ್ ಅನ್ನು ತೆಗೆಸಲಾಗಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ವಿಲಾಸಿ ಜೀವನ ನಡೆಸಿದ್ರ ಭಾಗವಾಗಿ ಇದೀಗ ಆರೋಪಿ ನಟ ದರ್ಶನ್ ಅನ್ನ ಬಳ್ಳಾರಿಯ ಸೆಂಟ್ರಲ್ ಜೈಲ್ಗೆ ಶಿಫ್ಟ್ ಮಾಡಲಾಗಿದೆ. ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಶಿಫ್ಟ್ ಆಗ್ತಿದ್ದಂತೆ ಆರೋಪಿ ದರ್ಶನ್ ಅವರಿಗೆ ಇಲ್ಲಿನ ಜೈಲಾಧಿಕಾರಿಗಳು ಶಾಕ್ ನೀಡಿದ್ದಾರೆ. ಯಾಕಂದ್ರೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ಸಾಕಷ್ಟು ರೀತಿಯಿಂದ ತಪಾಸಣೆ ಮಾಡಿದ್ರೆ, ಅದ್ರ ಜೊತೆಗೆ ಕೈಲಿದ್ದಂತ ಖಡ್ಗ ಮತ್ತು ದಾರ ಎಲ್ಲವನ್ನು ಕೂಡ ಬಿಚ್ಚಿಸಿ ಒಳಗಡೆ ಕಳಿಸಿದ್ದಾರೆ. ಯಾಕಂದ್ರೆ ಬಳ್ಳಾರಿಯ ಜೈಲಿನ ಅಧಿಕಾರಿಗಳ ಮಾತಿಗೆ ತುಟಿಪಿಟಿಕ್ ಅಂದೆ ದರ್ಶನ್ ಎಲ್ಲವನ್ನು ಕೂಡ ಜೈಲಿನ ಅಧಿಕಾರಿಗಳ ನಿರ್ದೇಶನದಂತೆ ಎಲ್ಲವನ್ನು ಕೂಡ ಬಿಚ್ಚಿ ಜೈಲಿನ ಒಳಗೆ ಹೋಗಿದ್ರೆ. ಒಳಗೋದ್ಮೇಲೆ ಸಾಮಾನ್ಯ ಕೈದಿಗಳಂತೆ ಜೀವನ ಕಳಿಬೇಕಾಗಿರುವುದು ಕೂಡ ಅನಿವಾರ್ಯ. ಅದೇ ರೀತಿಯಲ್ಲಿ ಹೈ ಸೆಕ್ಯೂರಿಟಿ ಸೆಲ್ ನಲ್ಲಿ ಈಗಾಗಲೇ ದರ್ಶನ್ ಅವರು ನಿಲ್ಲಿಸಲಾಗಿದೆ. ಅದೇ ಒಂದು ಸೆಲ್ ಅಲ್ಲಿ ದರ್ಶನ್ ಅವರು ಇರಬೇಕಾಗುತ್ತೆ, ಅನಿವಾರ್ಯ ಕೂಡ. ಅಲ್ಲಿ ಹೋದ್ಮೇಲೆ ಯಾವೊಬ್ಬ ಕೈದಿಯ ಜೊತೆಗೂ ಕೂಡ ಸಂಪರ್ಕ ಸಾಧಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇದೇ ಕಾರಣಕ್ಕೋಸ್ಕರ ದರ್ಶನ್ ಅವರು ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ ನಂತರದಲ್ಲಿ ಸಾಕಷ್ಟು ಟೆನ್ಷನ್ಗೂ ಕೂಡ ಒಳಗಾಗಿದ್ದಾರೆ. ಆರಂಭದಲ್ಲಿನ ಬಳ್ಳಾರಿಯ ಸೆಂಟ್ರಲ್ ಜೈಲಿನ ಅಧಿಕಾರಿಗಳು ಅವರಿಗೆ ಶಾಕ್ ಕೂಡ ಕೊಟ್ಟಿದ್ದಾರೆ. ದರ್ಶನ್ ಅದೃಷ್ಟದ ಸಂಖ್ಯೆ 7. ಪರಪ್ಪನ ಅಗ್ರಹಾರದಲ್ಲೂ ಕೈದಿ ನಂಬರ್ 511. ಮಧ್ಯಾಹ್ನ ಊಟ ಬೇಡವೆಂದ ದರ್ಶನ್. ಕೊಲೆ ಕೇಸ್ ಆರೋಪಿ ದರ್ಶನ್ಗೆ ಪರಪ್ಪನ ಅಗ್ರಹಾರದಲ್ಲಿ ಕೊಟ್ಟಿದ್ದ ಕೈದಿ ನಂಬರ್ 6106 ಫುಲ್ ಟ್ರೆಂಡ್ ಆಗಿತ್ತು. ಅಭಿಮಾನಿಗಳು ಆಟೋ, ಬೈಕು, ಟೆಂಪೋ, ಕೈ ಮೇಲೆ ಹೆಜ್ಜೆ ಕೂಡ ಹಾಕಿಸ್ಕೊಂಡಿದ್ರು. ಆದ್ರೀಗ ಬಳ್ಳಾರಿ ಜೈಲಿನಲ್ಲಿ ಹೊಸ ನಂಬರ್ ಕೊಟ್ಟಿದ್ದು ದರ್ಶನ್ ವಿಚಾರಣಾಧೀನ ಕೈದಿ ನಂಬರ್ 511 ಆಗಿದೆ. ಕಾಕತಾಳಿವೋ ಏನೋ, ದರ್ಶನ್ ಅದೃಷ್ಟದ ಸಂಖ್ಯೆ 7. ಈಗ ನೀಡಿರುವ 5+1+1 ಕೂಡಿದ್ರೆ 7 ಆಗುತ್ತೆ. ಅದೃಷ್ಟದ ಸಂಖ್ಯೆ ದರ್ಶನ್ಗೆ ಸಿಕ್ಕಿದೆ. ದರ್ಶನ್ ಬಳ್ಳಾರಿ ಜೈಲು ಪ್ರಕ್ರಿಯೆಯನ್ನು ಮುಗಿಸಿದ್ರು. ಇನ್ನು ಬಳ್ಳಾರಿಯಲ್ಲಿ ಮಧ್ಯಾಹ್ನದ ಊಟಕ್ಕಾಗಿ ಅನ್ನ, ಸಾಂಬಾರ್, ಚಪಾತಿಯನ್ನ ಕಳಿಸಿಕೊಡ್ಲಾಯಿತು. ಆದ್ರೆ ಮಧ್ಯಾಹ್ನದ ಊಟ ಬೇಡ ಅಂತ ದರ್ಶನ್ ವಾಪಸ್ ಕಳಿಸಿದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A2 ಆರೋಪಿಯಾಗಿ ಪರಪ್ಪನ ಅಗ್ರಹಾರ ಜೈಲು ಸೇರಿದಂತ ಆರೋಪಿ ದರ್ಶನ್ ಅವರಿಗೆ 6106 ಕೈದಿ ನಂಬರ್ ಅನ್ನು ಕೊಡಲಾಗಿತ್ತು. ಆದ್ರೆ ಇದೀಗ ಬಳ್ಳಾರಿಯ ಸೆಂಟ್ರಲ್ ಜೈಲ್ಗೆ ಶಿಫ್ಟ್ ಆಗ್ತಿದ್ದಂತೆ ಆ ಒಂದು ಕೈದಿ ನಂಬರ್ ಕೂಡ ಬದಲಾಗಿದೆ. ಇಲ್ಲಿ 511 ನಂಬರ್ನ ಕೊಟ್ಟಿದ್ರ ಭಾಗವಾಗಿ ಇದೀಗ ಅದೇ ನಂಬರ್ನ ಮೇಲೆ ಇಲ್ಲಿ ಇರಬೇಕಾಗುತ್ತೆ. ಅಂದ್ರೆ ಆರಂಭದಲ್ಲಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೊಟ್ಟಿದ್ದಂತ ಏನು ಕೈದಿ ನಂಬರ್ ಏನಿತ್ತು ಅದು ಸಾಕಷ್ಟು ಟ್ರೆಂಡ್ ಆಗಿತ್ತು. ಅಭಿಮಾನಿಗಳು ಅದನ್ನ ಟಾಟಾ ಹಾಕಿಸ್ಕೊಂಡಿದ್ರು, ಆಟೋಗಳ ಮೇಲೆ ಬರೆಸಿದ್ರು, ಸಾಕಷ್ಟು ರೀತಿಯಿಂದ ಟ್ರೆಂಡ್ ಕೂಡ ಮಾಡಿದ್ರು. ಹೀಗಾಗಿ ಅದು ಸಾಕಷ್ಟು ಕ್ರೇಜ್ ಅನ್ನು ಕೂಡ ಸೃಷ್ಟಿ ಮಾಡಿತ್ತು. ಆದ್ರೆ ಇದೀಗ ಮತ್ತೆ ಆ
ಕೆಲವೊಂದು ಕೈದಿ ನಂಬರ್ ಏನಿತ್ತು ಅದು ಬದಲಾಗೋದ್ರ ಮೂಲಕ ವಿಚಾರಣಾ ದಿನ ಕೈದಿ ಸಂಖ್ಯೆ 511 ಆಗಿರೋದ್ರಿಂದ ಅಂದ್ರೆ ಎಲ್ಲೋ ಒಂದು ಕಡೆಗೆ ಅದೃಷ್ಟದ ಸಂಖ್ಯೆ ಅನ್ನುವಂಥ ನಿಟ್ಟಿನಲ್ಲಿ ಅಲ್ಲಿಯೂ ಕೂಡ ಕೊನೆಯಲ್ಲಿ 61 ಇತ್ತು. ಅಂದ್ರೆ ಆರಂಭದಲ್ಲಿ 6105 ಅಂದ್ರೆ 61 ಪ್ಲಸ್ 7 ಆಗ್ತಿತ್ತು. ಇಲ್ಲಿ ಕೂಡ 5117 ಆಗಿದೆ. ಹೀಗಾಗಿ ಎಲ್ಲೋ ಒಂದು ಕಡೆಗೆ ದರ್ಶನ್ ಅವರ ಅದೃಷ್ಟದ ಸಂಖ್ಯೆನೇ ಇದೀಗ ಮತ್ತೆ ಕೈದಿ ನಂಬರ್ ಆಗಿ ಸಿಕ್ಕಿದೆ ಅನ್ನುವಂತ ಚರ್ಚೆಗಳು ಕೂಡ ಶುರುವಾಗಿದೆ. ಜೈಲ್ ನೋಡಿ ತಲೆ ಚಚ್ಕೊಂಡ ದರ್ಶನ್, ಸೆಲ್ನಲ್ಲಿ ಮೌನಕ್ಕೆ ದರ್ಶನ್ ಶರಣು. ವೈದ್ಯಕೀಯ ಪ್ರಕ್ರಿಯೆಯೆಲ್ಲ ಮುಗಿಸಿ ಪೂರ್ಣಗೊಳಿಸಿದ ಬಳಿಕ ಜೈಲು ಆವರಣಕ್ಕೆ ಎಂಟ್ರಿ ಕೊಟ್ಟ ದರ್ಶನ್ ಜೈಲಿನ ಅವಸ್ಥೆ ನೋಡಿ ತಲೆ ಚಚ್ಚಿಕೊಂಡಿದ್ದಾರೆ. ದರ್ಶನ್ಗೆ 15ನೇ ಸೆಲ್ ಕೊಡಲಾಗಿದ್ದು ಹೈ ಸೆಕ್ಯೂರಿಟಿ ಒದಗಿಸಲಾಗಿದೆ. ಯಾರೊಂದಿಗೂ ಮಾತನಾಡದೆ ಸೆಲ್ ಪ್ರವೇಶ ಮಾಡಿದ ದರ್ಶನ್ ಮೌನಕ್ಕೆ ಶರಣಾದ್ರು. ರಾತ್ರಿಯೆಲ್ಲ ಪ್ರಯಾಣ ಮಾಡಿದ್ರಿಂದ ನಿದ್ರೆಗೆ ಜಾರಿದ್ರು. ಬೆಂಗಳೂರು ಪೊಲೀಸರಿಗೆ ದರ್ಶನ್ ಧನ್ಯವಾದ. ಸ್ಟ್ರಿಕ್ಟ್ ರೂಲ್ಸ್ ಫಾಲೋಗೆ ಡಿಐಜಿ ಸೂಚನೆ. ಬಳ್ಳಾರಿ ಜೈಲಿಗೆ ಸುರಕ್ಷಿತವಾಗಿ ಕರೆತಂದ ಬೆಂಗಳೂರಿನ ಪರಪ್ಪನಗ್ರಹಾರ ಜೈಲಿನ ಅಧಿಕಾರಿಗಳಿಗೆ ದರ್ಶನ್ ಧನ್ಯವಾದ ಹೇಳಿದ್ದಾರೆ. ಸೆಲ್ಗೆ ಹೋಗೋ ಮುನ್ನ ಬೆಂಗಳೂರಿನ ಜೈಲು ಅಧಿಕಾರಿಗಳ ಕೈ ಕುಲುಕಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿಂದ ಬಳ್ಳಾರಿಯ ಸೆಂಟ್ರಲ್ ಜೈಲಿಗೆ ಆರೋಪಿ ದರ್ಶನ್ ಶಿಫ್ಟ್ ಆಗ್ತಿದ್ದಂತ ಎಲ್ಲ ರೀತಿಯ ಪ್ರಕ್ರಿಯೆಗಳನ್ನು ಮುಗಿಸಿಕೊಂಡು ತದನಂತರದಲ್ಲಿ ಅಂದ್ರೆ ಒಂದು ಸೆಲ್ಗೆ ಅವ್ರನ್ನ ಶಿಫ್ಟ್ ಮಾಡಲಾಯಿತು. ಅಂದ್ರೆ ಹೈ ಸೆಕ್ಯೂರಿಟಿ ಸೆಲ್ 15ನೇ ಸೆಲ್ ಏನಿದೆ ಅಲ್ಲಿಗೆ ದರ್ಶನ್ ಅವ್ರನ್ನ ಶಿಫ್ಟ್ ಮಾಡಲಾಯಿತು. ಅದಕ್ಕಿಂತ ಮುಂಚಿತವಾಗಿ ಆರಂಭದಲ್ಲಿ ಅವರು ಬರಬೇಕಾದ್ರೆ ಬೆಳಿಗ್ಗೆ ಟಿಫಿನ್ ಕೂಡ ಮಾಡಿರಲಿಲ್ಲ. ಮತ್ತೆ ಇದೇ ಕಾರಣಕ್ಕೋಸ್ಕರ ಮಧ್ಯಾಹ್ನದ ಊಟವನ್ನು ಕೊಡ್ಲಿಕ್ಕೆ ಹೋದ್ರು ಸಹಿತ ಅದನ್ನು ಕೂಡ ತಿರಸ್ಕಾರ ಮಾಡಿದ್ರು. ಅಂದ್ರೆ ಬೆಳಿಗ್ಗೆ ಟಿಫಿನ್ ಮಾಡಿರಲಿಲ್ಲ, ಮಧ್ಯಾಹ್ನ ಊಟವನ್ನು ಕೂಡ ಮಾಡಿರಲಿಲ್ಲ. ಯಾಕಂದ್ರೆ ಎಲ್ಲೋ ಒಂದು ಕಡೆಗೆ ನಿನ್ನೆ ಇಡೀ ರಾತ್ರಿ ನಿದ್ದೆ ಮಾಡಿರಲಿಲ್ಲ ಅಂತ ಕಾಣಿಸುತ್ತೆ. ಹೀಗಾಗಿ ಅಂದ್ರೆ ಜೈಲಿಗೆ ಶಿಫ್ಟ್ ಆದ ಕೂಡಲೇ ನಿದ್ದೆಗೆ ದರ್ಶನ್ ಅವರು ಕೂಡ ಜಾರಿದ್ರು. ಅದ ನಂತರದಲ್ಲಿ ಅಂದ್ರೆ ದರ್ಶನ್ ಅವ್ರನ್ನ ಬೆಂಗಳೂರಿನ ಪರಪ್ಪನ ಜೈಲಿನಿಂದ ಕರೆದುಕೊಂಡು ಬಂದಿದ್ದಂತ ಅಧಿಕಾರಿಗಳಿದ್ರು. ಅವ್ರಿಗೂ ಕೂಡ ದರ್ಶನ್ ಅವರು ಕೈ ಕುಲ್ಕೋದ್ರ ಮೂಲಕ ಒಂದಿಷ್ಟು ಕೃತಜ್ಞತೆಯನ್ನು ಕೂಡ ತೋರಿಸಿದ್ರು. ಅಂದ್ರೆ ಎಲ್ಲೋ ಒಂದು ಕಡೆಗೆ ಈ ರೀತಿ ಆತ್ಮೀಯತೆ ಭಾವ ಇರೋದ್ರಿಂದಲೇ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ಅವರಿಗೆ ವಿಲಾಸಿ ಜೀವನ ಸಿಗ್ಲಿಕ್ಕೆ ಸಾಧ್ಯವಾಗಿತ್ತು ಅನ್ನುವಂತ ಚರ್ಚೆಗಳು ಕೂಡ ನಡೀತಾ ಇದೆ. ಒಟ್ಟಾರೆಯಾಗಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇದ್ದಂತ ವಿಲಾಸಿ ಜೀವನ ನಡೆಸೋದಕ್ಕೆ ದರ್ಶನ್ ಅವರಿಗೆ ಬಳ್ಳಾರಿಯ ಸೆಂಟ್ರಲ್ ಜೈಲಲ್ಲಿ ಸಾಧ್ಯ ಆಗುದಿಲ್ಲ ಅನ್ನುವಂಥದ್ದು ಕೂಡ ಅಷ್ಟೇ ಸ್ಪಷ್ಟವಾಗಿದೆ. ಇನ್ನು ಬೆಂಗಳೂರು ಜೈಲಿನ ರಾಧಾಂತದ ಬಳಿಕ ಉತ್ತರ ವಲಯದ ಕಾರಾಗೃಹ ಡಿಐಜಿ ಟಿಪಿ ಶೇಷ ಕಠಿಣ ನಿಯಮಗಳನ್ನು ಪಾಲನೆ ಮಾಡೋಕೆ ಸೂಚಿಸಿದ್ದಾರೆ. ಹೀರೋ ಲುಕ್ನಲ್ಲಿ ಜೈಲಿನಲ್ಲಿ ದರ್ಶನ್ ಎಂಟ್ರಿಗೆ ಕಿಡಿಕಾರಿದ್ದಾರೆ. ಸ್ಟೈಲಿಶ್ ಲುಕ್ನಲ್ಲಿ ದರ್ಶನ್ ಬಂದಿದ್ದು ಹೇಗೆ, ಕೂಲಿಂಗ್ ಗ್ಲಾಸ್ ಹೆಂಗ್ ಬಂತು, ಕೈಯಲ್ಲಿನ ಕಡ್ಗ ಯಾಕೆ ತೆಗೆಸಿಲ್ಲ ಅಂತ ಪೊಲೀಸ್ ಸಿಬ್ಬಂದಿ ಮೇಲೆ ಗರಂ ಆಗಿದ್ದಾರೆ. ದರ್ಶನ್ ವಿಚಾರದಲ್ಲಿ 15 ಕಠಿಣ ನಿಯಮಗಳನ್ನು ಪಾಲಿಸೋಕೆ ಸೂಚಿಸಿದ್ದಾರೆ. ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ದರ್ಶನ್ ಸೂಕ್ತ ನಿಗಾ ವಹಿಸೋಕೆ 24/7 ಸಿಸಿಟಿವಿ ಕಣ್ಗಾವಲನ್ನ ಇರಿಸಲಾಗುತ್ತೆ. ಸಿಸಿಟಿವಿ ದೃಶ್ಯಾವಳಿಗಳನ್ನ ನಿತ್ಯ ಸಂಗ್ರಹಿಸಿ ಪ್ರತ್ಯೇಕವಾಗಿ ಇಟ್ಕೊಳ್ಳೋದು. ಸೆಲ್ ಸುತ್ತ ಓಡಾಡೋರಿಗೆ ಬಾಡಿ ವೋರ್ನ್ ಕಡ್ಡಾಯವಾಗಿ ಮಾಡಲಾಗಿದೆ. ಪತ್ನಿ, ರಕ್ತ ಸಂಬಂಧಿಗಳು, ಪ್ರಕರಣದ ವಕೀಲರಿಗೆ ಮಾತ್ರ ಭೇಟಿಗೆ ಅವಕಾಶ. ಅಭಿಮಾನಿಗಳು, ಚಿತ್ರರಂಗದ ಗಣ್ಯರಿಗೆ ಯಾವುದೇ ಅವಕಾಶ ಇಲ್ಲ. ಸಾಮಾನ್ಯ ಕೈದಿಯ ಸೌಲಭ್ಯ ಮಾತ್ರ ಅನ್ವಯ ಆಗುತ್ತೆ. ಕಾರಾಗೃಹದ ನಿಯಮಾವಳಿ ರೀತಿ ಉಪಹಾರ, ಗೃಹ, ಮನರಂಜನೆಯ ಸೌಲಭ್ಯ ಸಿಗುತ್ತೆ. ಬೇರೆ ಕೈದಿಗಳೊಂದಿಗೆ ಬೆರೆಯದಂತೆ ನಿಗಾ ವಹಿಸಲಾಗುತ್ತೆ. ಈ ಎಲ್ಲಾ ಸೂಚನೆಗಳನ್ನು ಕಟ್ಟುನಿಟ್ಟಾಗಿ ಅನುಸರಿಸಿ ಕಾರಾಗೃಹದ ಆಡಳಿತ ಮತ್ತು ಭದ್ರತೆಗೆ ಧಕ್ಕೆ ಉಂಟಾಗದಂತೆ ಸುಗಮವಾಗಿ ನಡೆಸಿಕೊಂಡು ಹೋಗುವಂತೆ ಆದೇಶಿಸಲಾಗಿದೆ. ಚಿತ್ರನಟ ಕೊಲೆ ಆರೋಪಿ ದರ್ಶನ್ ಒಂದು ಸ್ಟೈಲಿಶ್ ಲುಕ್ ಹೊರಗಡೆ ಬನ್ನುವಂಥದ್ದು ಮತ್ತು ಇದರಲ್ಲಿ ಲೋಪ ಆಗಿದೆ. ಬೆಂಗಾವಲು ಪಡೆಯವರು ಇದನ್ನೆಲ್ಲ ಯಾಕೆ ಬಿಟ್ಟರು ಹಾಗೆ ಅಂತೇಳಿ ಡಿಐಜಿ ಏನು ಉತ್ತರ ವಲಯ ಡಿಐಜಿ ಅಂತ ಟಿಪಿ ಶೇಷ್ ಅವರು ಒಂದು ನೋಟಿಸನ್ನು ಕೂಡ ಜಾರಿ ಮಾಡಿರುವಂಥದ್ದು. ಇದರಲ್ಲಿ ಲೋಪ ಆಗಿರೋಂಥ ಅವ್ರ ಮೇಲೆ ಕ್ರಮ ತಗೊಳ್ಬೇಕಂತ. ಜೊತೆಗೆ ಏನಂತಂದರೆ ಬಳ್ಳಾರಿ ಜೈಲಿನಲ್ಲಿ ಯಾವ ಥರ ಇರಬೇಕು ಹಾಗೆ ಅಂತೇಳಿ 15 ಅಂಶಗಳ ಒಂದು ಜ್ಞಾಪನಾ ಪತ್ರವನ್ನು ಕೂಡ ಬಳ್ಳಾರಿ ಜೈಲು ಅಧಿಕಾರಿಗಳಿಗೆ ಸೂಚನೆ ನೀಡಿರುವಂಥದ್ದು. ಹೀಗಾಗಿ ಎಲ್ಲ ವಿಚಾರ ಇಟ್ಕೊಂಡಂಥ ಕೇವಲ ರಕ್ತ ಸಂಬಂಧಿಗಳ ಜೊತೆಗೆ ಅವರ ನ್ಯಾಯವಾದಿಗಳೇನಿದ್ದಾರೆ ಅವರು ಮಾತ್ರ ಅವ್ರು ಭೇಟಿ ಆಗ್ತಕ್ಕಂಥದ್ದು ಅಂತ ಹೇಳಿ ಒಂದಿಷ್ಟು ಆದೇಶವನ್ನು ಕೂಡ ಜಾರಿ ಮಾಡಿದ್ದಾರೆ. ಹೀಗಾಗಿ ಯಾವ ಥರ ಜೈಲಿನಲ್ಲಿ ಅದೇ ಉಳಿದ ಏನು ಕೈದಿಗಳಿದ್ದಾರೆ ಅದೇ ಥರ ಇವರು ಇರಬೇಕು ಹಾಗೆ ಅಂತ ಹೇಳಿ ಒಂದು ಕಟ್ಟುನಿಟ್ಟಿನ ಆದೇಶವನ್ನು ಕೂಡ ಟಿಪಿ ಶೇಷರ್ ಜಾರಿ ಮಾಡಿರುವಂಥದ್ದು. ಒಟ್ಟಾರೆ ಪರಪ್ಪನ ಅಗ್ರಹಾರವನ್ನ ರೆಸಾರ್ಟ್ ಮಾಡಿಕೊಂಡಿದ್ದ ದರ್ಶನ್ ಈಗ ರಾಜ್ಯದ ಅತ್ಯಂತ ಖಡಕ್ ಕಾರಾಗೃಹಕ್ಕೆ ಎಂಟ್ರಿ ಕೊಟ್ಟಿದ್ದು ಯಾವುದೇ ವಿಶೇಷ ಆತಿಥ್ಯ ಇಲ್ಲದೆ ಸಾಮಾನ್ಯ ಕೈದಿ ರೀತಿ ಇಲ್ಲಿ ಇರಬೇಕಾಗಿದೆ. ಪಬ್ಲಿಕ್ ಟಿವಿ, ಬಳ್ಳಾರಿ.